ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸರ್ ಲಾಸ್ಟ್ ವರ್ಕಿಂಗ್ ಡೇ ಏನು ಎಕ್ಸಾಕ್ಟ್ಲಿ. ಕೆಲವರು ಹೇಳ್ತಾ ಇದಾರೆ ಪೋಸ್ಟ್ಪೋನ್ ಆಗಿದೆ ಅಂತ, ಕೆಲವರು ಹೇಳ್ತಾ ಇದಾರೆ ಪೋಸ್ಟ್ಪೋನ್ ಆಗಲ್ಲ ಅಂತ. ಸೊ ಕನ್ಫ್ಯೂಷನ್ ಆಗ್ತಾ ಇದೆ ಸರ್ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಸ್ಕೊಡಕ್ ಬಂದಿರೋದು. ಎಸ್, ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಏನಿದೆ ಅದು ಪೋಸ್ಟ್ಪೋನ್ ಆಗಿದೆ. ಓಕೆ, ಬಟ್ ಅಫಿಷಿಯಲಿ ಇನ್ನ ಕನ್ಫರ್ಮೇಶನ್ ಬಂದಿದ್ಯಾ ಇಲ್ವಾ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ. ಅದಾದ್ಮೇಲೆ ಪೋಸ್ಟ್ಪೋನ್ ಆಗಿದೆ ಅಂತಂದ್ರೆ ಟೆಂಪ್ರವರಿ ಪೋಸ್ಟ್ಪೋನ್ ಆಗಿದೆ, ಅನೌನ್ಸ್ಮೆಂಟ್ ಬಂದಿದೆ ನಿಮ್ಗೆ ಆಲ್ರೆಡಿ. ಓಕೆ, ಸೊ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನ ಬರಬೇಕು. ಸೊ ಪೋಸ್ಟ್ಪೋನ್ ಆಯ್ತು ಅಂತಂದ್ರೆ ವೆನ್ ವಿಲ್ ದ ಡಿಪ್ಲೊಮೋ ಥಿಯರಿ ಅಂಡ್ ಲ್ಯಾಬ್ ಎಕ್ಸಾಮ್ಸ್. ಸೊ ಆಟೋಮೆಟಿಕಲಿ ಪೋಸ್ಟ್ಪೋನ್ ಆಯ್ತು ಅಂದ್ರೆ ಥಿಯರಿ ಮತ್ತೆ ಲ್ಯಾಬ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಓಕೆ, ಸೊ ಇವಾಗ ಲ್ಯಾಬ್ ಎಕ್ಸಾಮ್ ಮತ್ತೆ ಎಕ್ಸಾಮ್ಸ್ ಅಂದ ತಕ್ಷಣ ಎಕ್ಸಾಮ್ ಬಂದು ನವೆಂಬರ್ ಡಿಪ್ಲೊಮೋ ಎಕ್ಸಾಮ್ಸ್. ಓಕೆ, ಇದಂದ ತಕ್ಷಣ ಫಸ್ಟ್ ಲ್ಯಾಬ್ ಬರುತ್ತಾ ಥಿಯರಿ ಬರುತ್ತಾ ಅದು ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಸುಮಾರು ಜನ ಇವಾಗ ಫಸ್ಟ್ ಸೆಮ್ ಅಲ್ಲಿ ಇದ್ದೀರಾ. C25 ನ್ಯೂ ಸಿಲೆಬಸ್ ಎಲ್ಲಾ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲಾ ಅಪ್ಡೇಟ್ಸ್ ಕಾನ್ಸ್ಟೆಂಟ್ ಆಗಿ ಬರ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ತರ ND ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಗ್ರೂಪ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಚೆಕ್ ಮಾಡ್ಬೋದು, ಜಾಯಿನ್ ಆಗಿ ಎಲ್ಲಾ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇವತ್ತು ಬಂದಿರೋ ವಿಡಿಯೋ ಏನು ಅಂತಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ಪೋಸ್ಟ್ಪೋನ್ ಆಗಿದೆ. ಓಕೆ, ಸೊ ಎಲ್ ಸರ್ ಸರ್ಕ್ಯುಲರ್ ಬಂದಿದೆ ಎಕ್ಸಾಕ್ಟ್ಲಿ ಅಂತಂದ್ರೆ ಪ್ರಿನ್ಸಿಪಲ್ಸ್ ಗ್ರೂಪ್ಸ್ ಅಲ್ಲಿ ಇದು ಪೋಸ್ಟ್ ಮಾಡಿದ್ದಾರೆ. ಸೆಕ್ರೆಟರಿ ಅವರು, ಎಕ್ಸಾಮ್ ಸೆಕ್ರೆಟರಿ ಅವರು ಪೋಸ್ಟ್ ಮಾಡಿದ್ದಾರೆ. ಬಟ್ ಇನ್ನ ಅಫಿಷಿಯಲ್ ಡಿಕ್ಲರೇಷನ್ ಬಂದಿಲ್ಲ. ಇವಾಗ ಅಕಾರ್ಡಿಂಗ್ ಟು ದ ಲಾಸ್ಟ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ October 18 ಲಾಸ್ಟ್ ವರ್ಕಿಂಗ್ ಡೇ ಇತ್ತು. ಇವಾಗ ಅದು 10 days ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ 28 ಆಗುತ್ತೆ ಸರ್, October 28 ಲಾಸ್ಟ್ ವರ್ಕಿಂಗ್ ಡೇ ಆಗುತ್ತೆ ಅಂತಂದ್ರೆ ರೈಟ್ ನಾವು ಅನ್ಕೊಬೇಕು. ಯಾಕಂದ್ರೆ ದೀಪಾವಳಿ ಬೇರೆ ಇದೆ. ಇನ್ನ ಎಕ್ಸಾಕ್ಟ್ಲಿ ಎಷ್ಟಾಗುತ್ತೆ ಅಂತ ನನಗೂ ಇನ್ನ ಡೌಟ್ ಇದೆ. ಸೊ ನನ್ನ ವ್ಯೂ ಪ್ರಕಾರ ಹೋದ್ರೆ 28 ಅಲ್ಲ, November 5th ಹೋಗೋ ಚಾನ್ಸಸ್ ಇರುತ್ತೆ ಅನ್ಕೊಳ್ಳೋಣ, ಗೊತ್ತಿಲ್ಲ. ಬಿಕಾಸ್ ಅಫಿಷಿಯಲ್ ಕನ್ಫರ್ಮೇಶನ್ ಬರೋವರೆಗೂ ಎಕ್ಸಾಕ್ಟ್ಲಿ ಏನು ಹೇಳಕ್ಕಾಗಲ್ಲ. ಅದಕ್ಕೆ ಅವರು ಟೆಂಪ್ರವರಿ ಅಂತ ಹಾಕಿದ್ದಾರೆ. ಬಟ್ ಪೋಸ್ಟ್ಪೋನ್ ಆಗಿದೆ, 10 days ಪೋಸ್ಟ್ಪೋನ್ ಆಗಿದೆ. ಸೊ 18th ಲಾಸ್ಟ್ ವರ್ಕಿಂಗ್ ಡೇ ಅಲ್ಲ. ಸೊ ನಿಮ್ಮ ಫಸ್ಟ್ ಸೆಮ್ ಅಲ್ಲಿ ಇದ್ರೆ ನಿಮ್ಮ ಆಕ್ಟಿವಿಟೀಸ್ ಏನ್ ಕೊಡಬೇಕು. ಯಾಕಂದ್ರೆ C25 ಸಿಲೆಬಸ್ ಇರೋರಿಗೆ ಈ ಸಲ ಫಸ್ಟ್ ಸೆಮ್ ಇರೋರಿಗೆ ತುಂಬಾ ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ, ಟೈಮ್ ಸಿಕ್ಕಿದೆ ಇವಾಗ ನಿಮಗೆ. ಅದಾದ್ಮೇಲೆ ಸೆಕೆಂಡ್ ಇಯರ್ ಯಾರಿದ್ದೀರಾ ಆಕ್ಟಿವಿಟೀಸ್ ಸಬ್ಮಿಟ್ ಮಾಡಿ, ತುಂಬಾ ಕಡೆ ಮಾಡಿದೀರಾ, ವೆರಿ ಗುಡ್. ಫೈನಲ್ ಇಯರ್ ಅಲ್ಲಿ ಯಾರಿದ್ದೀರಾ ನೀವು ಅಷ್ಟೇ ನಿಮ್ಮ ಆಕ್ಟಿವಿಟೀಸ್ ಏನಿದೆ ಅವೆಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ. ಯಾಕಂದ್ರೆ 240 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇದೆ. ಆಮೇಲೆ ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಅಲ್ಲಿ ಯಾರಿದ್ದೀರಾ ನಿಮ್ಮ HODs ಕಾಂಟ್ಯಾಕ್ಟ್ ಎಲ್ಲ ಇದ್ರೆ ಅವ್ರ ರಿಕ್ವೆಸ್ಟ್ ಮಾಡಿ 6th ಸೆಮ್ ಅಲ್ಲಿ ಪ್ರಾಜೆಕ್ಟ್ ತಗೊಳ್ಳಿ. ಪರ್ಟಿಕ್ಯುಲರ್ಲಿ ಯಾರು ಪ್ರಾಜೆಕ್ಟ್ ತಗೊಬೇಕು ಅಂತಂದ್ರೆ ನೀವು DCT ಬರೆದು ಹೈಯರ್ ಸ್ಟಡೀಸ್ ಹೋಗುವಂತ ಇದ್ರೆ. ಯಾಕಂದ್ರೆ ನೀವು ಏನೋ ಟ್ರೈನಿಂಗ್ ಹೋಗಿದ್ದೀರಾ ಅಂದ್ರೆ ನಿಮಗೆ ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ವರ್ಕ್ ಮಾಡೋರಾದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಪ್ರಿಫರ್ ದ ಇಂಟರ್ನ್ಶಿಪ್ ಟ್ರೈನಿಂಗ್. ಬಟ್ ಪರ್ಟಿಕ್ಯುಲರ್ಲಿ ಯಾರ್ಯಾರು DCT ಬರೋದು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀರೋ ನೀವು ನಿಮ್ಮ HOD ಮತ್ತೆ ಪ್ರಿನ್ಸಿಪಲ್ ನ ರಿಕ್ವೆಸ್ಟ್ ಮಾಡ್ಕೊಂಡು ದಯಮಾಡಿ ಪ್ರಾಜೆಕ್ಟ್ಸ್ ಮಾಡಿ. ಯಾಕಂದ್ರೆ ಪ್ರಾಜೆಕ್ಟ್ಸ್ ಅಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಸ್ಟಡಿ ಇನ್ವೆಸ್ಟ್ ಮಾಡ್ತೀರಾ. ಪ್ಯಾರಲಲ್ಲಿ ನೀವು ಕ್ಯಾನ್ ಪ್ರಿಪೇರ್ ಫಾರ್ DCT. ಆಮೇಲೆ ನಾನಿದ್ದೀನಿ ನಿಮಗೆ DCTಗೆ ಕೋಚಿಂಗ್ ಕೊಡೋದಕ್ಕೆ. ಯಾಕಂದ್ರೆ ND ಅಕಾಡೆಮಿಯಿಂದ ಆಲ್ರೆಡಿ ಕೋಚಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಶಾರ್ಟ್ಲಿ ವಿಡಿಯೋ ಶೇರ್ ಮಾಡಿದ್ದೆ ಯಾವ ತರ ಆಗ್ತಾ ಇದೆ ಅಂತ. ಸೊ ಲೈವ್ ಕೋಚಿಂಗ್, ಲಾಂಗ್ ಟರ್ಮ್ ಲೈವ್ ಕೋಚಿಂಗ್ ಮತ್ತೆ ರೆಕಾರ್ಡೆಡ್ ಸೆಲ್ಫ್ ಲರ್ನಿಂಗ್ ಕ್ಲಾಸಸ್ ಇದೆ, ಮತ್ತೆ ಪೇಡ್ ಗೈಡೆನ್ಸ್ ಇದೆ. ಶಾರ್ಟ್ಲಿ ಎಕ್ಸಾಮ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಶಾರ್ಟ್ ಟರ್ಮ್ ಕೋಚಿಂಗು ಕೇಳ್ತಾ ಇದ್ದೀರಾ. ಸೊ ಎಕ್ಸಾಮ್ ಆದ್ಮೇಲೆ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ, ಅಪ್ಡೇಟ್ ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಈಗ ಸದ್ಯಕ್ಕೆ ಬಂದಿರೋದು ಏನಂತಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ಪೋಸ್ಟ್ಪೋನ್ ಆಗಿದೆ ಅಂದ್ರೆ ಎಸ್ ಪೋಸ್ಟ್ಪೋನ್ ಆಗಿದೆ. ನಿಮ್ಮ ಥಿಯರಿ ಎಕ್ಸಾಮು ಲ್ಯಾಬ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಇವಾಗ ಲ್ಯಾಬ್ ಎಕ್ಸಾಮು ಥಿಯರಿ ಎಕ್ಸಾಮ್ ಅಂತ ಬಂದ ತಕ್ಷಣ ಫಸ್ಟ್ ಥಿಯರಿ ಬರುತ್ತಾ ಲ್ಯಾಬ್ ಬರುತ್ತಾ ಕನ್ಫ್ಯೂಷನ್ ಇರುತ್ತೆ. ಯೂಶಲಿ ಫಸ್ಟ್ ಸೆಮ್ ಅಲ್ಲಿ ಯಾರಿದ್ದೀರಾ ನಿಮಗೆ ಸ್ವಲ್ಪ ಆಂಗ್ಸೈಟಿ ಇರುತ್ತೆ. ಯಾಕಂದ್ರೆ ಇವರು ಫೇಸಿಂಗ್ ಫಸ್ಟ್ ಟೈಮ್ ಫಾರ್ ದ ಎಕ್ಸಾಮ್. ಸೊ ನಿಮಗೆ ಫಸ್ಟ್ ಲ್ಯಾಬ್ ಎಕ್ಸಾಮ್ ಬರುತ್ತೆ. ಲ್ಯಾಬ್ ಎಕ್ಸಾಮ್ ಆದ್ಮೇಲೆ ನಿಮಗೆ ಥಿಯರಿ ಎಕ್ಸಾಮ್ ಬರುತ್ತೆ. ಸೊ ಫಸ್ಟ್ 1.5 weeks ಅಥವಾ 10 days 11 days ಲ್ಯಾಬ್ ಎಕ್ಸಾಮ್ ನಡೆಯುತ್ತೆ. ಬ್ಯಾಚ್ ವೈಸ್ ನಡೆಯುತ್ತೆ. ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲ ನಿಮ್ಮ ಸೀನಿಯರ್ಸ್ ಕೇಳಿದ್ರು ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನ್ ಬೇಡ ಏನಿಲ್ಲ. ಸೆಂಟ್ರಲೈಸ್ ಬ್ಯಾಚ್ ವೈಸ್ ಮಾಡ್ತಾರೆ. ಓಕೆ, ಬ್ಯಾಚ್ ವೈಸ್ ಕರೆದು ಲ್ಯಾಬ್ ನ ಕಂಡಕ್ಟ್ ಮಾಡ್ತಾರೆ. ಅದು ನಿಮ್ಗೆ ಹೇಳ್ತಾರೆ. ಅದೊಂದು ವೀಕ್ ನಡೆಯುತ್ತೆ. ಅದಾದ್ಮೇಲೆ ಥಿಯರಿ ಎಕ್ಸಾಮ್ ನಡೆಯುತ್ತೆ. ಥಿಯರಿ ಎಕ್ಸಾಮ್ ಬಂದು ಸೆಂಟ್ರಲೈಸ್ಡ್. ಈ ಸಲ ಥಿಯರಿ ಎಕ್ಸಾಮ್ ಬಂದು C25 ಸಿಲೆಬಸ್ ವರೆಗೂ ಇರುತ್ತೆ, C20 ಸಿಲೆಬಸ್ ವರೆಗೂ ಇರುತ್ತೆ, C15 ಸಿಲೆಬಸ್ ವರೆಗೂ ಇರುತ್ತೆ, C9 ಸಿಲೆಬಸ್ ವರೆಗೂ ಇರುತ್ತೆ. ಸೊ ಇಷ್ಟು ಸಿಲೆಬಸ್ ಅವರು ಎಕ್ಸಾಮ್ ಬರೀತಾರೆ. ಓಕೆ, ಸೊ ಇಷ್ಟು ಜನಕ್ಕೆ ಟೈಮ್ ಟೇಬಲ್ ಬರಬೇಕು. ಎಲ್ಲ ತುಂಬಾ ಕಂಟೆಂಟ್ಸ್ ಇದೆ. ಸೊ ಅದಕ್ಕೆ ಸದ್ಯಕ್ಕೆ ಇವಾಗ ಅಫಿಷಿಯಲ್ ಸರ್ಕ್ಯುಲರ್ ಬರೋವರೆಗೂ ವೆಯ್ಟ್ ಮಾಡಿ. ಯಾಕಂದ್ರೆ ನಾನು ವೆಯ್ಟ್ ಮಾಡೋಣ ಅನ್ಕೊಂಡಿದ್ದೆ. ಅಲ್ಲಿವರೆಗೂ ಒಂದು ವ್ಯೂ ಕೊಡೋಣ, ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದು ನಾನು. ಸರ್ಕ್ಯುಲರ್ ಬಂದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಎಕ್ಸಾಕ್ಟ್ ಡೀಟೇಲ್ ಆಗಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅಂತ. ಆ ಟೈಮಲ್ಲಿ ಆಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ರೆಕಾರ್ಡ್ಸ್ ನೋಟ್ಸ್ ಎಲ್ಲ ಇಂದ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಳ್ಳಿ. ಯುದ್ಧಕ್ಕೆ ರೆಡಿ ಆಗ್ಬೇಕಲ್ವಾ, ರೆಡಿಯಾಗಿ ಹೊಡಿಬೇಕು. ಓಕೆ, ಸ್ಟಡಿ ಮಾಡ್ಕೊಳ್ಳಿ. ಆಮೇಲೆ ಫೈನಲ್ ಇಯರ್ ಹೇಳೋದನ್ನೆಲ್ಲ ಗಮನ ಇಟ್ಕೊಳ್ಳಿ ಪಾಯಿಂಟ್ಸ್. ಸೊ ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಯಾರು ಇನ್ನ ಸ್ಟಿಲ್ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡಿಲ್ಲ ನೋಡಿ, ಯಾರು ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡಿಲ್ಲ, ಸೊ ನಿಮಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ.
ಸೊ ನಿಮಗೆ ಒಂದು ಲಾಸ್ಟ್ ಚಾನ್ಸ್ ಇದೆ, 2,000 ರೂಪಾಯಿ ಫೈನ್. ಓಕೆ, 2,000 ರುಪೀಸ್ ಫೈನ್ ಇದೆ. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಇವಾಗ 2,000 ರೂಪಾಯಿ ಫೈನ್ ನಡೀತಾ ಇರೋದು. ಯು ಕ್ಯಾನ್ ಪೇ ದ ಫೀಸ್, ಎಕ್ಸಾಮ್ ಫೀಸ್ ರೈಟ್ ನೌ ಆಲ್ಸೋ. ಬಟ್ ನೀವು ಕಾಲೇಜ್ ಕಡೆಯಿಂದ ಒಂದು ಲೆಟರ್ ತಗೊಂಡು DT ಬೋರ್ಡ್ಗೆ ಸೈನ್ ಮಾಡಿಸ್ಕೊಂಡು ಬಂದು ಚಲನ್ ಜನರೇಟ್ ಮಾಡಿ ಕಟ್ಟಬೇಕಾಗತ್ತೆ. ಅದು ಪ್ರೊಸೀಜರ್ ಕಾಲೇಜಲ್ಲಿ ಮೀಟ್ ಮಾಡಿದ್ರೆ ಹೇಳ್ತಾರೆ. ಸೊ ಇವಾಗ ಆಪ್ಷನ್ ಇದೆ, ಕಟ್ಟಬಹುದು. ನೀವು ಫ್ರೆಂಡ್ಸ್ ಯಾರನ್ನ ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಸೊ ದಿಸ್ ಇಸ್ ದ ಡೀಟೇಲ್ಡ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಇನ್ಫಾರ್ಮೇಶನ್ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಹಾಗೆ NDA ಅಕಾಡೆಮಿಯಿಂದ ಕೋಚಿಂಗ್ ಏನಿದೆ, ಈ ತರ ಒಂದು ಒಳ್ಳೆ ರ್ಯಾಂಕ್ಸ್ ಎವ್ರಿ ಇಯರ್, ಸ್ಟೇಟ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಸೊ ಈ ತರ ಒಂದು ಬರುತ್ತೆ. ಈ ಸಲ ಬರಬೇಕು ಅಂತ ಅನ್ಕೊಂಡು ಅದೇ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ. ಸೊ ನಂಬಿ ಬನ್ನಿ. ಅದಕ್ಕೆ ಮೋಟೋ ಇದೆಯಲ್ಲ, ಬಿಲೀವರ್ಸ್ ಜಾಯಿನ್ ಅಸ್ ಅಂಡ್ ಸಿ ದ ಚೇಂಜ್ ಅಂದ್ಬಿಟ್ಟು ನಂಬಿ ಬನ್ನಿ. ಡೆಫಿನೆಟ್ಲಿ ನಿಮ್ಗೆ ನಮ್ಮ ಕಡೆಯಿಂದ ನಿಮಗೆ ಒಂದು ಒಳ್ಳೆ ರ್ಯಾಂಕಿಂಗ್ ಕೊಡೋ ಜವಾಬ್ದಾರಿ ನಮ್ದು. ಫಸ್ಟ್ ಸೆಮ್ ಅಲ್ಲಿ ಯಾರಿದ್ದೀರಾ, ಜಸ್ಟ್ ಕೀಪ್ ಆನ್ ಫಾಲೋಯಿಂಗ್. ನೀವು ಫೈನಲ್ ಇಯರ್ ಬಂದಾಗ ಲಾಂಗ್ ಟರ್ಮ್ ಕೋಚಿಂಗ್ ಜಾಯ್ನ್ ಆಗ್ಬೋದು. ಓಕೆ, ಫೈನಲ್ ಇಯರ್ ಯಾರಿದ್ದೀರಾ, ಇವಾಗ ಜಾಯ್ನ್ ಆಗಿಲ್ಲ ಅಂದ್ರೆ ಓಕೆ, ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ಲಿ ಎಕ್ಸಾಮ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಡಿಸೆಂಬರ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಸೊ ಟಿಲ್ ದೆನ್, ಬೈ ಬೈ, ಟೇಕ್ ಕೇರ್ ಅಂಡ್ ಕೀಪ್ ಸ್ಟಡಿಂಗ್. ಮರಿಬೇಡಿ.